ಮೇಷರಾಶಿಯವರೇ, ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳಿಗೆಲ್ಲ ಈಗ ಮುಕ್ತಿ ಸಿಗಲಿದೆ. 2026ರ ವರ್ಷದಲ್ಲಿ ನಿಮ್ಮ ಇಷ್ಟದ ದಿನಗಳು, ನೀವು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಿನಗಳು ಈಗ ಬರಲಿವೆ. ನೀವು ಅಂದುಕೊಂಡ ಎಲ್ಲ ಕೆಲಸಗಳು ನೆರವೇರಲಿವೆ. ವೃಷಭ ರಾಶಿಯ ಜನರಿಗೆ ಈ ವರ್ಷದ ಗ್ರಹಗಳ ಸಂಚಾರವು ಹೊಸ ಅವಕಾಶಗಳು ಮತ್ತು ಸಾಧ್ಯತೆಗಳನ್ನು ತರುತ್ತಿದೆ. ವಾರ್ಷಿಕ ಭವಿಷ್ಯಕ್ಕೆ ಧುಮುಕುವ ಮೊದಲು 2026ರಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನಿಮ್ಮ 2026ರ ವರ್ಷವು ನಿಮ್ಮ ಜೀವನದಲ್ಲಿ ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ತರಲಿ ಎಂದು ಪ್ರಾರ್ಥಿಸುತ್ತಾ ಗಣೇಶನನ್ನು ನೆನೆದು ಓಂ ಗಂ ಗಣಪತೇ ನಮಃ ಎಂದು ಕಾಮೆಂಟ್ ಮಾಡಿ. ಇದರಿಂದ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಮತ್ತು ನಿಮ್ಮ ಹೊಸ ವರ್ಷದ ಭವಿಷ್ಯವೂ ಉಜ್ವಲವಾಗಿರುವುದು. ಮೇಷರಾಶಿಯವರಾಗಿ ನೀವು ನಿಮ್ಮ ಹೆಚ್ಚಿನ ಶಕ್ತಿ, ಕ್ರಿಯಾತ್ಮಕ ವ್ಯಕ್ತಿತ್ವ ಮತ್ತು ನಿರ್ಭೀತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದೀರಿ. ನೀವು ಧೈರ್ಯಶಾಲಿ, ಸ್ವತಂತ್ರ ಮತ್ತು ದೃಢನಿಶ್ಚಯದವರಾಗಿದ್ದು, ನಿಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತೀರಿ ಮತ್ತು ಏನು ಮಾಡಬೇಕೆಂದು ಹೇಳುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರವೃತ್ತಿಯನ್ನು ಅನುಸರಿಸಲು ಬಯಸುತ್ತೀರಿ. ಯಾವಾಗಲೂ ಪ್ರಯಾಣದಲ್ಲಿರುವಾಗ ನೀವು ನಿಮ್ಮ ಧೈರ್ಯಶಾಲಿ ಮನೋಭಾವದಿಂದ ಸವಾಲುಗಳನ್ನು ಉತ್ಸಾಹದಿಂದ ಸ್ವೀಕರಿಸುತ್ತೀರಿ. ನಿಮ್ಮ ಸ್ಪರ್ಧಾತ್ಮಕ ಸ್ವಭಾವವು ನಿಮ್ಮನ್ನು ವೈಯಕ್ತಿಕ ಜೀವನದಲ್ಲಿ ಅಥವಾ ವೃತ್ತಿಪರ ಜೀವನದಲ್ಲಿ ಸಾಬೀತುಪಡಿಸಲು ಪ್ರೇರೇಪಿಸುತ್ತದೆ. ನಿಮ್ಮ ಆಶಾವಾದವು ಹಿನ್ನಡೆಗಳಿಂದ ಬೇಗನೆ ಚೇತರಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಹೊಸ ಆಲೋಚನೆಗಳು ಮತ್ತು ದಿಟ್ಟ ಪರಿಹಾರಗಳೊಂದಿಗೆ ನೀವು ಅದ್ಭುತ ನಾಯಕರಾಗುತ್ತೀರಿ. ಆದಾಗ್ಯೂ ನೀವು ಕೆಲವೊಮ್ಮೆ ನಿಮ್ಮ ಸಾಮರ್ಥ್ಯಗಳನ್ನು ಅತಿಯಾಗಿ ಅಂದಾಜು ಮಾಡಬಹುದು ಅಥವಾ ಪರಿಣಾಮಗಳನ್ನು ಸಂಪೂರ್ಣವಾಗಿ ಪರಿಗಣಿಸದೆ ಹಠಾತ್ತನೆ ವರ್ತಿಸಬಹುದು. ಹೆಚ್ಚುವರಿಯಾಗಿ, ನಿಮ್ಮ ಸಕ್ರಿಯ ಮನಸ್ಸು ಮತ್ತು ದೇಹವು ನೀವು ಸ್ಥಿರವಾಗಿ ಕುಳಿತುಕೊಳ್ಳಲು ಅಥವಾ ದೀರ್ಘಕಾಲ ಏಕತಾನತೆಯ ದಿನಚರಿಯನ್ನು ಅನುಸರಿಸಲು ಕಷ್ಟಕರವಾಗಿಸುತ್ತದೆ. ಮೇಷರಾಶಿ ಭವಿಷ್ಯವಾಣಿಗಳು 2026 ಈ ವರ್ಷ ನಿಮಗೆ ತೃಪ್ತಿಕರ ಮತ್ತು ಸಮತೋಲಿತವಾಗಿರುತ್ತದೆ ಎಂದು ಸೂಚಿಸುತ್ತವೆ. ವರ್ಷದ ಮೊದಲಾರ್ಧ ಪ್ರೀತಿ ಮತ್ತು ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ. ದ್ವಿತೀಯಾರ್ಧವು ಗಮನಾರ್ಹ ವೃತ್ತಿಪರ ಬೆಳವಣಿಗೆ ಮತ್ತು ಒಟ್ಟಾರೆ ಸ್ಥಿರತೆಯನ್ನು ತರುತ್ತದೆ. ಹಾಗಾದರೆ ಮೇಷರಾಶಿಯ ವಾರ್ಷಿಕ ಜಾತಕವು ನಿಮ್ಮ ಜೀವನದ ವಿವಿಧ ಅಂಶಗಳ ಬಗ್ಗೆ ಏನನ್ನು ಬಹಿರಂಗಪಡಿಸುತ್ತದೆ? ವಿವರಗಳಿಗೆ ಧುಮುಕೋಣ. ಮೇಷರಾಶಿಯವರ 2026ರ ಜಾತಕದ ಪ್ರಕಾರ ನಿಮ್ಮ ವೃತ್ತಿಪರ ಜೀವನವು ವರ್ಷವಿಡೀ ಸ್ಥಿರವಾಗಿರುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ಮೊದಲಾರ್ಧದಲ್ಲಿ ಕೆಲವು ವಿಳಂಬಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಅನುಭವಿಸಬಹುದು, ಆದರೆ ದ್ವಿತೀಯಾರ್ಧವು ಬೆಳವಣಿಗೆ ಮತ್ತು ತೃಪ್ತಿಯನ್ನು ತರುತ್ತದೆ. ವರ್ಷದ ಅಂತ್ಯದ ವೇಳೆಗೆ ನೀವು ನಿಮ್ಮ ವೃತ್ತಿಜೀವನದ ಅನೇಕ ಆಕಾಂಕ್ಷೆಗಳನ್ನು ಸಾಧಿಸುವ ಸಾಧ್ಯತೆಯಿದೆ. ವ್ಯವಹಾರದಲ್ಲಿರುವವರಿಗೆ ಈ ವರ್ಷವು ಬೆಂಬಲದಾಯಕವಾಗಿರುತ್ತದೆ, ಬೆಳವಣಿಗೆ ಮತ್ತು ವಿಸ್ತರಣೆಗೆ ಬಹು ಅವಕಾಶಗಳನ್ನು ತರುತ್ತದೆ. ನಿಮಗೆ ಸರ್ಕಾರಿ ಅಧಿಕಾರಿಗಳಿಂದ ಸಹಾಯ ಬೇಕಾದರೆ ನೀವು ಅದನ್ನು ಸುಲಭವಾಗಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ಯೋಜಿಸುತ್ತಿರುವ ವಿದ್ಯಾರ್ಥಿಗಳಿಗೆ 2026 ವರ್ಷವು ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಗ್ರಹಗತಿಯಿಂದಲೂ ಪ್ರಯೋಜನ ದೊರೆಯುತ್ತದೆ. ಇದು ಶೈಕ್ಷಣಿಕ ಸಾಧನೆಗಳಿಗೆ ಉತ್ತಮ ವರ್ಷವಾಗಿಸುತ್ತದೆ. ಆರ್ಥಿಕವಾಗಿ ಮೇಷರಾಶಿಯ ವಾರ್ಷಿಕ ಜಾತಕವು 2026ರಲ್ಲಿ ತೃಪ್ತಿಕರ ವರ್ಷವನ್ನು ಸೂಚಿಸುತ್ತದೆ. ಮೊದಲಾರ್ಧದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳದ ಬಲವಾದ ಅವಕಾಶಗಳಿವೆ. ನೀವು ವರ್ಷವಿಡೀ ಆರ್ಥಿಕ ಸ್ಥಿರತೆ ಮತ್ತು ಲಾಭದಾಯಕ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ. ಆದಾಗ್ಯೂ ವೆಚ್ಚಗಳು ಹೆಚ್ಚಿರುತ್ತವೆ. ಉಳಿತಾಯವು ಒಂದು ಸವಾಲಾಗಿರುತ್ತದೆ. ಸರಿಯಾದ ಬಜೆಟ್ ಮತ್ತು ಹಣಕಾಸು ಯೋಜನೆ ವರ್ಷದ ಹೆಚ್ಚಿನದನ್ನು ಪಡೆಯಲು ನಿರ್ಣಾಯಕವಾಗಿರುತ್ತದೆ. ಹೂಡಿಕೆಯ ದೃಷ್ಟಿಕೋನದಿಂದ ಈ ವರ್ಷವು ತುಂಬಾ ಶುಭವಾಗಿ ಕಾಣುತ್ತದೆ. ಗ್ರಹಗಳ ಸ್ಥಾನಗಳು ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಇದು ಆಸ್ತಿ ಹೂಡಿಕೆ ಮತ್ತು ಸಂಪತ್ತು ಸಂಗ್ರಹಣೆಗೆ ಅನುಕೂಲಕರ ಸಮಯವಾಗಿದೆ. ಮೇಷರಾಶಿಯ 2026ರ ಜಾತಕದ ಪ್ರಕಾರ 2026ರಲ್ಲಿ ನಿಮ್ಮ ಕುಟುಂಬ ಜೀವನವು ತೃಪ್ತಿಕರ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ. ನೀವು ಕುಟುಂಬ ಸದಸ್ಯರೊಂದಿಗೆ ಬಲವಾದ ಬಾಂಧವ್ಯವನ್ನು ಅನುಭವಿಸುವಿರಿ ಮತ್ತು ಮನೆಯ ವಾತಾವರಣವು ಶಾಂತಿಯುತ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ವರ್ಷದ ದ್ವಿತೀಯಾರ್ಧವು ಮಹತ್ವದ ಕುಟುಂಬ ಕೂಟ ಅಥವಾ ಆಚರಣೆಯನ್ನು ತರಬಹುದು. ಮೇಷರಾಶಿ ಭವಿಷ್ಯ 2026 ಪ್ರೀತಿ ಮತ್ತು ಸಂಬಂಧಗಳಿಗೆ ಬಂದಾಗ ಭರವಸೆಯ ಮತ್ತು ಅನುಕೂಲಕರ ವರ್ಷವನ್ನು ಸೂಚಿಸುತ್ತದೆ. ನೀವು ವಿವಾಹಿತರಾಗಿದ್ದರೆ ವರ್ಷದ ಮೊದಲಾರ್ಧವು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ, ಆಳವಾದ ತಿಳುವಳಿಕೆ ಮತ್ತು ಅರ್ಥಪೂರ್ಣ ಸಂಪರ್ಕಗಳಿಂದ ತುಂಬಿರುತ್ತದೆ. ದ್ವಿತೀಯಾರ್ಧವು ಕೆಲವು ಸವಾಲುಗಳನ್ನು ತರಬಹುದು, ಆದರೆ ಮುಕ್ತ ಸಂವಹನ ಮತ್ತು ಪರಸ್ಪರ ತಿಳುವಳಿಕೆಯಿಂದ ನೀವು ಈ ಅಡೆತಡೆಗಳನ್ನು ನಿವಾರಿಸುತ್ತೀರಿ ಮತ್ತು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತೀರಿ. ಸಂಬಂಧದಲ್ಲಿರುವವರಿಗೆ ವರ್ಷದ ಮೊದಲಾರ್ಧವು ಪ್ರಣಯದ ಕ್ಷಣಗಳು ಮತ್ತು ಸಾಂತ್ವನಕಾರಿ ಒಡನಾಟದಿಂದ ತುಂಬಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಸುಂದರ ಅನುಭವಗಳನ್ನು ಆನಂದಿಸುವಿರಿ.
ಆದಾಗ್ಯೂ ವರ್ಷದ ಉತ್ತರಾರ್ಧವು ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು, ಇವುಗಳನ್ನು ತಾಳ್ಮೆ, ಪ್ರೀತಿ ಮತ್ತು ಶಾಂತತೆಯಿಂದ ಪರಿಹರಿಸಬೇಕು. 2026ರಲ್ಲಿ ಮೇಷರಾಶಿಯವರಿಗೆ ಉತ್ತಮ ಪರಿಹಾರಗಳು. ಪ್ರೇಮ ಜೀವನ ಅಥವಾ ಸಂಬಂಧಗಳಿಗಾಗಿ ನಿಮ್ಮ ಕೋಣೆಯ ವಾಯುವ್ಯ ಮೂಲೆಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಅಥವಾ ಸಂಗಾತಿಯ ಚಿತ್ರವನ್ನು ಇರಿಸಿ. ನೀವು ನೈಋತ್ಯ ಮೂಲೆಯಲ್ಲಿ ಗುಲಾಬಿ, ಸ್ಫಟಿಕ ಶಿಲೆಯನ್ನು ಸಹ ಇಡಬಹುದು. ಬಿಳಿ, ಬೇಬಿ ಪಿಂಕ್ ಮತ್ತು ಇತರ ತಿಳಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ, ವಿಶೇಷವಾಗಿ ಪ್ರಮುಖ ದಿನಗಳು ಮತ್ತು ಸಭೆಗಳ ಸಮಯದಲ್ಲಿ. ನಿಮ್ಮ ವಾಸದ ಕೋಣೆಯಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಲು ವಾಸ್ತು ಸಸ್ಯಗಳು ಮತ್ತು ಹಾವು ಗಿಡ, ಅಡಿಕೆ, ಪಾಮ್, ಪೀಸ್ ಲಿಲ್ಲಿ, ಗುಲಾಬಿ ಮತ್ತು ಅಗ್ಲೋನೆಮಾದಂತಹ ಹೂವುಗಳನ್ನು ಇರಿಸಿ. ಸಂಬಂಧಗಳಲ್ಲಿ ಸಂತೋಷ ಮತ್ತು ಚೈತನ್ಯವನ್ನು ಹೆಚ್ಚಿಸಲು ನಿಮ್ಮ ಕುಟುಂಬದೊಂದಿಗೆ ಹೊರಾಂಗಣದಲ್ಲಿ ಸಮಯ ಕಳೆಯಿರಿ. ಮೇಲಾಗಿ ಬಿಸಿಲಿನ ಸ್ಥಳಗಳಲ್ಲಿ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಮುಂದಾಗುವುದೆಲ್ಲವೂ ಒಳ್ಳೆಯದೇ ಎಂದು ಯೋಚಿಸಿ, ಏಕೆಂದರೆ ದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ನೀವು ಪಡುವ ಕಷ್ಟಕ್ಕೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.